ನಿಮ್ಮೆನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ ಕಾರಂತ್. ಉತ್ತಮ ಕೃಷಿ ತಂತ್ರಜ್ಞಾನಕ್ಕಾಗಿ ಜಲಧಾರೆ ಅಗ್ರಿಟೆಕ್ ಉದ್ಘಾಟನೆ. ಇಂದು ಹೊರ್ತಿ ಹತ್ತಿರ ಜಲಧಾರೆ ಅಗ್ರಿಟೆಕ್ ಕೇಂದ್ರದ ಉದ್ಘಾಟನಾ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಇಂಡಿ ಶಾಸಕರಾದ ಯಶವಂತರಾಯಗೌಡ ವಿ ಪಾಟೀಲ್ ಅವರು ಭಾಗವಹಿಸಿ ಸಮಾರಂಭವನ್ನು ಉದ್ಘಾಟಿಸಿ ತಮ್ಮ ಶುಭ ಹಾರೈಸಿ ಮಾತನಾಡಿದರು. ಈ ಕೇಂದ್ರವು ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ಗ್ರಾಮೀಣ ರೈತರಿಗೆ ತಲುಪಿಸಲು ಮತ್ತು ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಮಾರ್ಗ ತೋರಿಸಲು ಸ್ಥಾಪಿಸಲಾಗಿದೆ. ಪಾಟೀಲರು ಮಾತನಾಡುವ ಸಂದರ್ಭದಲ್ಲಿಯೇ ಜಲಧಾರೆ ಅಗ್ರಿಟೆಕ್ ರೈತರಿಗೆ ಹೊಸ ತಂತ್ರಜ್ಞಾನಗಳ ತಿಳಿವು ಮತ್ತು ಉಪಯೋಗ ನೀಡುವುದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಈ ಸಮಾರಂಭದಲ್ಲಿ ಪೂಜ್ಯರು, ಸ್ಥಳೀಯ ಮುಖಂಡರು ಮತ್ತು ಊರ ನಾಗರಿಕರು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು. ರೈತರ ಉಳಿತಿಗಾಗಿ ಇಂತಹ ಯೋಜನೆಗಳ ಅಗತ್ಯತೆಯ ಮೇಲೆ ದೃಷ್ಟಿ ಪಾತ್ರ ಹರಿಸುವ ಕಾರ್ಯಕ್ರಮವು ಸ್ಥಳೀಯ ಜನಸಮೂಹದಿಂದ ಮೆಚ್ಚುಗೆ ಪಡೆಯಿತು. ನೆರವಿಗೆ ಈ ಕಂಪನಿ ಸದಾಕಾಲವು ಶ್ರಮಿಸಲಿ ಅನ್ನುವಂತಹ ಸದ್ಗುರು ಕಾಲವು ಕೂಡ ಈ ಕಂಪನಿಯ ಮೇಲೆ ಇರಲಿ ಅಂತ ಹೇಳಿ ಅದೇ ರೀತಿಯಾಗಿ ಸಮಾರಂಭದಲ್ಲಿ ಉಪಸ್ಥಿತರಿರುವ ಹಿರಿಯರಾಗಿರ್ತಕ್ಕಂಥ ಶ್ರೀಗಳಿಗೆ ಆಶೀರ್ವಾದ ರೂಪದಲ್ಲಿ ಯುವಕ ಶಶಿಧರ್ ಟೇಂಗ್ಳೆ ಅವರ ಬೆಳಕಾಗಲಿ. ಎಲ್ಲರೂ ಶುಭಾಶೀರ್ವಾದದ ಚಪ್ಪಾಳೆಯನ್ನ ತಟ್ಟಿ. ಇಂಡಸ್ಟ್ರಿ ಡೆವಲಪ್ ಆಗಲಿಲ್ಲ ಅಂದ್ರೆ ಅನೇಕ ಯುವಕರಿಗೆ ಉದ್ಯೋಗ ಅವಕಾಶವನ್ನ ಸಿಗ್ತದೆ. ಈ ಪ್ರಯತ್ನ ಇಲ್ಲಿ ಯಾರ್ಯಾರು ಮಾಡ್ತಿರ್ತಾರೋ ಅವ್ರಿಗೆ ಕರ್ನಾಟಕ ಸರ್ಕಾರದ ಪರವಾಗಿ ಸಹಾಯ ಮಾಡಬೇಕಾದದ್ದು ಸರ್ಕಾರದ ಮತ್ತು ನಾಗರಿಕ ಸಮಾಜ ಸರ್ಕಾರದ ನಮ್ಮೆಲ್ಲರ ಜವಾಬ್ದಾರಿ. ಹಾಗೆ ಇಂಥದೇ ಒಂದು ಪ್ರಯತ್ನವನ್ನ ಇಂಡಿ ನಗರದ ಪಕ್ಕದಲ್ಲಿ ಬೂದಳ ಸರ್ವೆ ನಂಬರ್ದಲ್ಲಿ ಒಂದು 14 ಎಕರೆಯಲ್ಲಿ ಸಣ್ಣ ಕೈಗಾರಿಕೆಯನ್ನ ಬೆಳವಣಿಗೆ ಮಾಡ್ತಕ್ಕಂಥ ಚಿಂತನೆ ಮಾಡಿಕೊಂಡಿದ್ದೀವಿ ನಾವು. ಈಗಾಗಲೇ ವರ್ಕ್ ಪ್ರಾರಂಭ ಆಗಿದೆ. ದಿನಗಳಲ್ಲಿ ಪೂರೈಸಿತು ಅಂದ್ರೆ ಬ್ರಾಡ್ಗೇಜ್ ರಾ ಮಟೀರಿಯಲ್ ತರ್ಲಿಕ್ಕೆ ಅನುಕೂಲ ಆಗ್ತದೆ. ನ್ಯಾಷನಲ್ ಹೈವೇಸ್ ಅದಾವ. ಸೊ ಎಲ್ಲ ಆಂಗಲ್ದೊಳಗೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಯುವಕರಿಗೆ ಉದ್ಯೋಗ ಅವಕಾಶ ಸಿಗ್ತದೆ ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಮುಂದಿನ ದಿನಮಾನದಲ್ಲಿ ಇಂಡಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ಹೊಸ ಆವಿಷ್ಕಾರದ ಚಿಂತನೆಯನ್ನ ಸರ್ಕಾರದ 14 ಕೋಟಿ 20 ಲಕ್ಷ ರೂಪಾಯಿದಲ್ಲಿ ಅವತ್ತು ಪ್ರಾರಂಭ ಮಾಡಿದ್ದೀವಿ. ಹಾಗೆ ಇಂಥ ಅನೇಕ ಕಾರ್ಯಗಳು ಇವತ್ತು ನಮ್ಮ ಸಕ್ಕರೆ ಫ್ಯಾಕ್ಟರಿ ನಮ್ಮ ಒಂದೇ ಅಲ್ಲ, ಇಲ್ಲ 5-6 ಸಕ್ಕರೆ ಕಾರ್ಖಾನೆಗಳಿದಾವೆ. ಎಲ್ಲ ಕಾರ್ಖಾನೆಗಳದ್ದು 600-700 ಸಾವಿರಾರು ಜನ ಇವತ್ತೇನು ಇಂಡಿ ಸಿಂದಗಿ ಭಾಗದಲ್ಲಿ ಒಂದು 7-8 ಸಾವಿರ ಜನರಿಗೆ ಉದ್ಯೋಗ ಅವಕಾಶವನ್ನ ಆ ಕೈಗಾರಿಕೋದ್ಯಮಗಳು ಒದಗಿಸಿಕೊಟ್ಟಿವೆ. ಇವು ಸಹಿತ ಆ ಸಾಲಿಗೆ ಸೇರ್ಲಿ. ಇಲ್ಲಿ ಯಾರು ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಆಗಲಿ, ಎಲೆಕ್ಟ್ರಿಕಲ್ ಆಗಲಿ, ಇವ್ರು ಯಾರು ಇದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರ್ಸ್ ಇದ್ದಾರೆ, ಅವರಿಗೂ ಸಹಿತ ಒಂದು ಉದ್ಯೋಗ ಅವಕಾಶ ಸಿಕ್ಕಂಗಾಗ್ತದೆ. ಹಾಗೆ PVC ಪೈಪ್ಸ್, ಕೃಷಿ ಆಧಾರಿತ ಬದುಕು ನಾವೆಲ್ಲ ಮೊದಲ ಪೈಪ್ಗಳನ್ನ ಗರ್ವಾರೆ, ಅದರ ನಂತರ ಫಿನೋಲೆಕ್ಸ್, ಇತ್ತೀಚೆಗೆ ಜೈನ್, ಈಗಂತೂ ಬಹಳ ಪೈಪ್ಗಳು ಬಂದಿದಾವ. ಇಂಥದೇ ಒಂದು ಉದ್ಯಮ ನಮ್ಮ ಹಿರಿಯರಾಗಿರ್ತಕ್ಕಂಥ MI ಪಾಟೀಲ್ರು ಅಫ್ಜಲ್ಪುರದ ಅವರ ಸೋದರರು ಸಹಿತ ಇಂಥದ ಒಂದು ಫ್ಯಾಕ್ಟರಿ ಹಾಕಿದಾರ. ಬಹುತೇಕ ನೀವು ಯಾರು ಅಫ್ಜಲ್ಪುರಕ್ಕೆ ಹೋದ್ರೆ ಅಂದ್ರೆ ನೋಡ್ಬೋದು, ಬಹಳ ಕ್ವಾಲಿಟಿಯಿಂದ ಬಹುತೇಕ ಆ ಭಾಗದ ಗುಲ್ಬರ್ಗಾ ಜಿಲ್ಲಾ ಭಾಗದ ವೆಸ್ಟ್ ಈಸ್ಟ್ ಭಾಗದಾಗ ಬಹಳ ಚೆನ್ನಾಗಿ ಅದ್ರದ ಸೇಲ್ ಆಗ್ತದೆ ಮತ್ತು ಡಿಮಾಂಡ್ ಅದ. ನೀವೇನು ಈ ಫ್ಯಾಕ್ಟರಿ ಮಾಡಿದ್ರೆ ನಿಮಗೆ ಶುಭವನ್ನು ಕೊಡ್ಲಿಕ್ಕೆ ನಾವೆಲ್ಲ ಇಷ್ಟು ಕೂಡ ಬಂದಿದ್ದೀವಿ. ನಿಮ್ಗೆ ಒಳ್ಳೇದಾಗಲಿ ಮತ್ತು ನೀವು ನಮ್ಮ ರೈತರಿಗೆ ಆ ಕ್ವಾಲಿಟಿ ಪೈಪ್ಸ್ ಕೊಡ್ಬೇಕಾಗ್ತದೆ. ಮೊದಲೇನು ಗರ್ವಾರೆ ಅಂತ ಹೆಸರಿತ್ತಂದ್ರೆ ಬ್ರ್ಯಾಂಡ್ ಮೇಲೆ ಕ್ರಿಯೇಟ್ ಆಗ್ತದೆ. ನಿಮ್ಮೆನಾಡು ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.